ಎಲ್ಲ ಪತ್ರಿಕಾ ವರದಿಗಾರ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತಾ, ನಾಳೆ 25ನೇ ತಾರೀಕು ಸ್ವತಂತ್ರ ಹೋರಾಟಗಾರರು, ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ, ಮೈನಿಂಗ್ ಲೇಬರ್ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದಂಥವರು, ಗಾಂಧಿ ಮತ್ತು ನೆಹರು ಕಾಲದ ಅನುಯಾಯಿಗಳಾಗಿದ್ದಂತಹ ಕೆ.ಸಿ. ರೆಡ್ಡಿ ಅವರ ಒಂದು ಸ್ಮಾರಕವನ್ನು ಕೆ.ಎಚ್. ಮುನಿಯಪ್ಪ ಮತ್ತು ಈಗಿನ ನಮ್ಮ ಜನಪ್ರಿಯ ಶಾಸಕರಂತ ರೂಪಕಲಾ ಶೇಖರ್ ಅವರು ಮತ್ತು ಅನೇಕ ಜನರು ಇದಕ್ಕೆ ಒತ್ತು ಕೊಟ್ಟು ನಾಳೆ ಕೆಜಿಎಫ್ನ ಹೃದಯ ಭಾಗದಲ್ಲಿ 4.5 ಕೋಟಿಯಲ್ಲಿ ಒಂದು ಸ್ಮಾರಕ ಮತ್ತು ಅವರ ಒಂದು ಹಿಸ್ಟ್ರಿಯನ್ನು ಇದು ಮಾಡ್ಬೇಕಂತ ಹೇಳಿ ತೀರ್ಮಾನ ತಗೊಂಡು ಆದ್ಮೇಲೆ ನಾಳೆ ಈ ಭೂಮಿ ಪೂಜೆಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಚಿವರು, ಮುಜರಾಯಿ ಸಚಿವರು, ಹಿರಿಯ ಮುಖಂಡರು, ಕಾಂಗ್ರೆಸ್ನ ಮುಖಂಡರು ಆಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಆಗಮಿಸ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಈ ಕ್ಷೇತ್ರಕ್ಕೆ ಮತ್ತು ಜಿಲ್ಲೆಯ ಎಲ್ಲ ಜಾತಿ ಜನಾಂಗದ ಮತ್ತು ಸ್ವತಂತ್ರ ಹೋರಾಟಗಾರರಾಗಿದ್ದಂಥ ಕೆ.ಸಿ. ರೆಡ್ಡಿ ಅವರ ಒಂದು ಸ್ಮಾರಕವನ್ನು ಏನು ಗುಡ್ಲಿ ಪೂಜೆಗೆ ಬರ್ತಾ ಇದ್ದಾರೋ ಎಲ್ಲ ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ಬೇತಮಂಗಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮತ್ತು ಕೆಜಿಎಫ್ ಕಾಂಗ್ರೆಸ್ ಸಮಿತಿ ವತಿಯಿಂದನೂ ಮತ್ತು ಎಲ್ಲ ಸಾರ್ವಜನಿಕರು ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ಕೋರ್ತಾ ಇದ್ದೇವೆ. ಅದೇ ರೀತಿ ಇದಕ್ಕೆ ಪ್ರತ್ಯಕ್ಷವಾಗಿ ಪ್ರತ್ಯೇಕ ಕೂಡ ಸಪೋರ್ಟ್ ಮಾಡಿರ್ತಕ್ಕಂಥ ಗೋವಿಂದ ಗೌಡರು ಕೂಡ ಬಹಳ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಕಾರ್ಯಕ್ರಮಕ್ಕೆ ಇದಕ್ಕೆ ಒತ್ತು ಕೊಟ್ಟಿರ್ತಾರೆ. ಈ ಸ್ಮಾರಕ ಭವನವನ್ನು ಮಾಡಕ್ಕೆ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತೆ ಎಲ್ಲ ಸಾರ್ವಜನಿಕರು, ಸಮಾಜ ಸೇವಕರು, ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು, ಯಾಕಂದ್ರೆ ಅವ್ರು ಪಕ್ಷಾತೀತ, ಜಾತ್ಯತೀತ ಲೆಜೆಂಡ್. ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು, ರಾಜ್ಯ ಮುಖ್ಯಮಂತ್ರಿಗಳಾಗಿದ್ರು, ಗವರ್ನರ್ ಆಗಿದ್ರು. ಅಂತಹ ಅವರ ಒಂದು ಹೆಸರಿನಲ್ಲಿ ಪ್ರಪ್ರಥಮವಾಗಿ ಕೋಲಾರ ಜಿಲ್ಲೆಯಲ್ಲಿ ಅವರ ಒಂದು ಸ್ಮಾರಕವನ್ನು ಮಾಡ್ತಾ ಇರೋದು ಸ್ವಾಗತಾರ್ಹ. ಅದಕ್ಕೆ ನಾವೆಲ್ಲರೂ ಕೂಡ MLA ಅವರಿಗೂ ಮತ್ತು ಸರ್ಕಾರಕ್ಕೆ ಕೂಡ ಇದಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ನಾಳೆ ಏನು 25ನೇ ತಾರೀಕು ನಮ್ಮ ಕೆ.ಸಿ. ರೆಡ್ಡಿ ಅವರ ಭವನದ ಪೂಜೆ ಮಾಡ್ತಾ ಇದ್ದೀವಿ. ನಮ್ಮ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀಮತಿ ರೂಪಕಲಾ ಶೇಖರ್ ಅವರು ಒಂದು 4 ಕೋಟಿ ಅಮೌಂಟ್ ಅಲ್ಲಿ ಇಲ್ಲಿ ಒಂದು ಕೆ.ಸಿ. ರೆಡ್ಡಿ ಭವನ ನಿರ್ಮಿಸಬೇಕು ಅಂತ ಸರ್ಕಾರದಿಂದ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದಾರೆ. ಜೊತೆಗೆ ಅವರ ಸ್ವಾತಂತ್ರ್ಯ ಹೋರಾಟಗಾರರವರು ಇಷ್ಟು ವರ್ಷ, ಆಮೇಲೆ ಫಸ್ಟ್ CM ಆಫ್ ಕರ್ನಾಟಕ ಆಗಿಯೂ ಸಹ ಯಾರೂ ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಇದುವರೆಗೂ. ಇವಾಗ ನಮ್ಮ ಶಾಸಕರು ಅವರ ಒಂದು ಹೆಸರಿನಲ್ಲಿ ಒಂದು ಭವನವನ್ನ ಮಾಡಬೇಕು ಅಂತ ಬಹಳ ಸೀರಿಯಸ್ ಆಗಿ ತಗೊಂಡು 4 ಕೋಟಿಯಲ್ಲಿ ಒಂದು ಕೆಲಸವನ್ನ ಆರಂಭಿಸೋಕೆ ಪ್ರಯತ್ನ ಮಾಡಿದ್ದೀವಿ ಅವ್ರ ಮುಖಾಂತರ. ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸಾರಿಗೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರು, ಮುಜರಾಯಿ ಸಚಿವರು ಮತ್ತು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು, ಮತ್ತು ನಮ್ಮ ಆಹಾರ ಮಂತ್ರಿಗಳಾದ ಕೆ.ಎಚ್. ಮುನಿಯಪ್ಪ ಅವರು ಮತ್ತು ನಮ್ಮ ಶಾಸಕರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದಕ್ಕೆ ಎಲ್ಲ ನಮ್ಮ ಕುಲ ಬಾಂಧವರು ಮತ್ತು ಎಲ್ಲ ಜನಾಂಗದವರು ಎಲ್ಲರನ್ನೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸ್ಬೇಕಂತ ಈ ಒಂದು ಪತ್ರಿಕೆ ಮುಖಾಂತರ ಎಲ್ರಿಗೂ ತಿಳಿಸ್ಬೇಕು ಅಂತ ಹೇಳ್ತಾ ಈ ಒಂದು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಎಫರ್ಟ್ಸ್ ಹಾಕಿದ್ದು ನಮ್ಮ ಶಾಸಕರು. ಮತ್ತೆ ಆ ಸ್ಟ್ಯಾಚ್ಯೂ ಮಾಡಬೇಕು, ಅದೆಲ್ಲ ಮೊದಲು ಕೆ.ಎಚ್. ಮುನಿಯಪ್ಪ ಅವರು, ರಾಮಲಿಂಗಾರೆಡ್ಡಿ ಅವರು, H.K. ಪಾಟೀಲ್ ಅವರು, ನಮ್ಮ ಶಿವಶಂಕರ್ ರೆಡ್ಡಿ ಅವರು, ಇದಕ್ಕೆಲ್ಲ ಅವರು ಹೊಣೆನೆ. ಅವರೇ ಬಹಳ ಸೀರಿಯಸ್ ಆಗಿ ತಗೊಂಡು ವಿಧಾನಸೌಧ ಮುಂದ್ಗಡೆ ನಮ್ಮ ಕೆ.ಸಿ. ರೆಡ್ಡಿ ಅವ್ರ ಸ್ಟ್ಯಾಚ್ಯೂ ಮಾಡ್ಬೇಕಾದ್ರೆ ಇವರೆಲ್ಲ ಕಾರಣ. ಬಹಳ ಕಷ್ಟಪಟ್ಟು ಶ್ರಮ ವಹಿಸಿ ಆ ಒಂದು ಕೆಲಸವನ್ನ ಮಾಡಿದ್ರು. ಅದಾದ್ಮೇಲೆ ಇಲ್ಲಿ 20 ಎಕರೆ ಲ್ಯಾಂಡ್ ಕೊಟ್ಟು ನಮ್ಮ ಶಾಸಕರು ಮುಖಾಂತರ ಲ್ಯಾಂಡ್ ರೆವಿನ್ಯೂ ಮುಖಾಂತರ ತಗೊಂಡು ಅದರಲ್ಲಿ ಅವರ ಒಂದು ಸಂಕೀರ್ಣವನ್ನ ಮಾಡಬೇಕು, ಒಂದು ಮ್ಯೂಸಿಯಂ ಮಾಡಬೇಕು ಅಂತ ಎಲ್ಲ ಒಂದು 20 ಎಕರೆ ಲ್ಯಾಂಡ್ ಅನ್ನು ಕೊಡಿಸಿದ್ದಾರೆ. ಅದರಲ್ಲಿನೂ ಸಹ ಕೆ.ಸಿ. ರೆಡ್ಡಿ ಹೆಸರಿನಲ್ಲಿ ಏನಾದ್ರೂ ಒಂದು
ಮ್ಯೂಸಿಯಂ ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಮೇಡಮ್ ಅವರು ಬಹಳ ಇಂಟ್ರೆಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಆ ಒಂದು ವಿಚಾರದಲ್ಲಿ. ಈ ಒಂದು ಭವನ ಕೂಡ ಇಲ್ಲಿ ಬರ್ಬೇಕಂದ್ರೆ ಶ್ರಮಾವಶ್ಯ ಮಾಡಿದ್ದು ನಮ್ಮ ಉಡುಪಕಲಾ ಶಶಿಧರ್ ಅವರು. ಕೋಲಾರ ಡಿಸ್ಟಿಕ್ ಕೋಲಾರ ಆಮೇಲೆ ಕೋಲಾರದಲ್ಲಿ ಆಕ್ಚುಲ್ ಆಗಿ ಕೋಲಾರ ಡಿಸ್ಟ್ರಿಕ್ಟ್ ಆದ್ರೂನು ಜಿಲ್ಲೆ ಆದ್ರೂನು ಅಲ್ಲಿ ನಮ್ಮ ಕೆ.ಸಿ. ರೆಡ್ಡಿ ಅವರ ಒಂದು ಯಾವುದೇ ಒಂದು ಶಾಶ್ವತವಾದ ಒಂದು ಶಿಲೆ ಇಲ್ಲ. ಅದಕ್ಕೋಸ್ಕರ ನಮ್ಮ ಶ್ರೀನಿವಾಸ ಗೌಡ್ರು ಮಾಜಿ ಸಚಿವರು ಶ್ರೀನಿವಾಸ ಗೌಡ್ರು ಆಕ್ಚುಲ್ ಆಗಿ ಈ ಒಂದು ಕೆ.ಸಿ. ರೆಡ್ಡಿ ಅವರ ಒಂದು ಶಿಲೆಯನ್ನ ಅಲ್ಲಿ ಮಾಡಿಸ್ಬೇಕು ಅಂತ ಪಾಪ ಆರ್ಡರ್ ಕೊಟ್ಟು ಒಂದು 10 ಲಕ್ಷ ಕೈಯಿಂದ ಅವ್ರು ಕೊಟ್ಟು ಸ್ಟ್ಯಾಚ್ಯೂ ಎಲ್ಲ ರೆಡಿ ಮಾಡಿಸಿದ್ದಾರೆ. ಬಟ್ ಅದು ಇನ್ನೂ ಅನಾವರಣ ಆಗಿಲ್ಲ. ಅದಕ್ಕೆ ನಮ್ಮ ಕಮ್ಯುನಿಟಿ ಕಡೆಯಿಂದ ಜೊತೆಗೆ ಎಲ್ಲಾ ಶಾಸಕರು ಜಿಲ್ಲೆ ಶಾಸಕರು ಎಲ್ಲಾ ಶಾಸಕರು ನಮ್ಮ ಮೇಡಮ್ ಸೇರಿ ಎಲ್ಲಾ ಶಾಸಕರು ಅದಕ್ಕೊಂದು ಒತ್ತು ಕೊಟ್ಟು ಆ ಒಂದು ಸ್ಟ್ಯಾಚ್ಯೂನ್ನ ನಮ್ಮ DC ಆಫೀಸ್ ಮುಂದ್ಗಡೆ ಅಲ್ಲಿ ಸ್ಥಾಪಿಸ್ಬೇಕು ಅಂತ ಮೊನ್ನೆನೆ ಒಂದು ಮೀಟಿಂಗ್ ಎಲ್ಲ ಒಂದು 2-3 ಮೀಟಿಂಗ್ ಆಗಿದೆ ಇದ್ರ ವಿಚಾರವಾಗಿ. ಅದನ್ನು ಸಹ ಅಲ್ಲಿ ಕೆ.ಸಿ. ರೆಡ್ಡಿ ಅವರ ಸ್ಟ್ಯಾಚ್ಯೂನ್ನ ನಿರ್ಮಿಸಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದಾರೆ. DC ಅವರು ಕೂಡ ಸರ್ಕಾರಕ್ಕೆ ಬರೆದು ಪರ್ಮಿಷನ್ ಕೊಡಿಸ್ತೀವಿ ಮಾಡ್ತೀವಿ ಅಂತಾನು ನಮಗೆ ಭರವಸೆ ಕೊಟ್ಟಿದ್ದಾರೆ. ಆ ಒಂದು ಕೆಲಸನೂ ಸಹ ಅಲ್ಲಿ ಆಗ್ತಾ ಇದೆ. ಮತ್ತೆ ಇಲ್ಲಿನೂ ನಾವು ಈ ಭವನವನ್ನ ಇದೇ ಟೈಮಲ್ಲಿ ನಾವು ಮಾಡ್ಬೇಕಂತ ಮೇಡಮ್ ಮುಖಾಂತರ ಎಲ್ಲ ಅವರು ಬಹಳ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ನಾವು ಅವ್ರ ಜೊತೆ ಇದ್ದೀವಿ. ಎಲ್ಲರೂ ಸೇರಿ ಆ ಒಂದು ಕೆಲಸವನ್ನ ಮಾಡೋಣ ಅಂತ ತೀರ್ಮಾನ.